for so long. We've been waiting for this time to begin. We ain't getting any older. ತಮ್ನೇಲ್ ನೋಡಿದಾಗೆ ಇವತ್ತಿನ ರೆಸಿಪಿ ಏನಂತೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಆಲ್ರೆಡಿ. ಇವತ್ತು ನಾನು ಮಾಡ್ತಾ ಇರೋದು ಗೋವಾದು ಸ್ಪೆಷಲ್ ಸ್ಟ್ರೀಟ್ ಫುಡ್ ರಸ್ ಆಮ್ಲೆಟ್. ಇದು ಪ್ರತಿಯೊಬ್ಬರಿಗೂ ಒಂದು ಇಷ್ಟ ಆಗುವಂಥದ್ದು, ಯಾಕಂದರೆ ಅದರಲ್ಲಿ ಚಿಕನು ಇರ್ತದೆ ಹಾಗೆ ಮೊಟ್ಟೆನೂ ಇರ್ತದೆ, ಎರಡೂ ಒಂದು ಕಂಬೈನ್ ಆಗಿ ಮಾಡುವಂಥದ್ದಕ್ಕೆ ರಸ್ ಆಮ್ಲೆಟ್ ಅಂತ ಹೇಳ್ತಾರೆ. ರೋಸ್ ಅಂತ ಹೇಳಿದರೆ ಗ್ರೇವಿ. ಆಮ್ಲೆಟ್ ಅಂದರೆ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರ್ಬೋದು ಅದು ಏನಂತ. ಆಮ್ಲೆಟ್ ಮೇಲೆ ರೋಸ್ ಹಾಕೋದಕ್ಕೆ ಅಂದರೆ ಗ್ರೇವಿ ಹಾಕ್ಕೊಂಡು ತಿನ್ನೋದಕ್ಕೆ ರೋಸ್ ಆಮ್ಲೆಟ್ ಅಂತ ಹೇಳ್ತಾರೆ, ಕೊಂಕಣಿಯಲ್ಲಿ ರೋಸ್ ಅಂತ ಹೇಳ್ತಾರೆ. ಸೊ ಆ ರೆಸಿಪಿನ ಇವತ್ತು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನನಗೆ ಪರ್ಸ್ನಲ್ ಫೇವ್ರೇಟ್ ಗೋವಾ ಡಿಶ್ ಅಂತ ಹೇಳಿದರೆ ರಸ್ ಆಮ್ಲೆಟೇ, ತುಂಬಾ ಇಷ್ಟ. ಪ್ರತಿಯೊಂದು ಸಲನೂ ಹೊರಗಡೆ ಹೋದಾಗ ನಾನು ರಸ್ ಆಮ್ಲೆಟೇ ಅಂತೇಳಿ ತಿನ್ಕೊಂಬರ್ತೀವಿ. ಆದರೆ ಅನ್ಫಾರ್ಚುನೇಟ್ಲಿ ಜಾಸ್ತಿ ಅಂತೇಳಿ ವಾರದ ಟೈಮಿಗೆ ಹೋಗ್ತಾ ಇರ್ತಿದ್ವಿ, ಹಾಗಾಗಿ ತಿನ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಹೀಗೆ ನನಗೆ ಇವತ್ತು ಯಾಕೆ ನಾನು ರಸ್ ಆಮ್ಲೆಟ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಬೋದು ಅಂತ ಹೇಳ್ಕೊಂಡು ಮೊದಲಿಗೆ ಚೆನ್ನಾಗಿ ಕ್ಲೀನ್ ಮಾಡಿರುವಂಥದ್ದು ಚಿಕನ್ನ ತೊಗೊಳ್ಳೋಣ. ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 200 ಗ್ರಾಮ್ಸ್ ಅಷ್ಟೇ ಚಿಕನ್ ತೊಗೊಂಡಿದ್ದೆ, ಯಾಕಂದ್ರೆ ನಾವು ಒಬ್ಬಳೇ ಇರೋದು, ಅದಕ್ಕೋಸ್ಕರ. ಇಲ್ಲಿ ನಾನು ಗ್ರೀನ್ ಚಿಲ್ಲೀಸ್, ಜಿಂಜರ್, ಗಾರ್ಲಿಕ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಫೈನ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ನಾನು ಒಂದು 3 ಟೀ ಸ್ಪೂನ್ ಅಷ್ಟು ನಾನು ಇದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚುಟುಕಿಯಷ್ಟು ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಲಿಂಬೆಹಣ್ಣಿನ ರಸ, ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪನ್ನೇ ನಮ್ಮ ಮನೇಲಿ ಬಳಸೋದು ಹೆಚ್ಚಾಗಿಬಿಟ್ಟು. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊತೀರಿ ಅಷ್ಟೇ ಚೆನ್ನಾಗಿ ಬೇಗ ಚಿಕನ್ ಬೇಯ್ತದೆ ಮತ್ತು ತುಂಬ ಚೆನ್ನಾಗಿ ಒಂದು ಟೇಸ್ಟ್ ಬರ್ತದೆ, ಸಾಫ್ಟ್ ಆಗುತ್ತೆ ಚಿಕನ್, ರಬ್ರಿ ಆಗಲ್ಲ ಅಂತ ಹೇಳೋಕ್ಕೋಸ್ಕರ ಮ್ಯಾರಿನೇಟ್ ಮಾಡಿಡೋದು ಕಂಪಲ್ಸರಿ. ಇದನ್ನು ನಾನು 15 ನಿಮಿಷದ ತನಕ ಇಲ್ಲ ಅರ್ಧ ಗಂಟೆ ತನಕ ನಾನು ಇಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಬಿಡ್ತೀನಿ ಸೈಡಿಗೆ. ಇದರ ಗ್ರೇವಿಗೋಸ್ಕರ ನಾವು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಡಿಯಷ್ಟು ಅಂದರೆ ಒಂದು ಕಾಯಿದು ಅರ್ಧ ಅಷ್ಟು ನಾನಿಲ್ಲಿ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿನ ತುರಿ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಆನಿಯನ್ಸ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ತಿನ್ಲಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ನಿಮಗೆ ನಾನು ಒಂದು ಹೇಳಬೇಕಂದ್ರೆ, ಮೊದಲು ನಾನು ಹಿಂದಿಯಲ್ಲಿ ಚಾನಲ್ ನಡೀತಾ ಇತ್ತು, ಯಾಕಂದರೆ ನಾನು ಗೋವಾದಲ್ಲಿರೋದು. ನನಗೆ ಯಾವ ಭಾಷೆಯಲ್ಲಿ ನಾನು ಚಾನಲ್ನ ಕ್ರಿಯೇಟ್ ಮಾಡಬೇಕಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ನಮ್ಮದು ಮಾತೃಭಾಷೆ ಆಗಿರುವಂಥ ಕನ್ನಡದಲ್ಲೇ ನಾನು ಸ್ಟಾರ್ಟ್ ಮಾಡಿದಾಗಿಂದ ಆವಾಗಿಂದ ನನ್ನ ಚಾನಲ್ ಸ್ವಲ್ಪ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಏನು ಚಾಪ್ ಮಾಡಿ ಇಟ್ಕೊಂಡಿದ್ವಿ ಆನಿಯನ್ಸ್ನ, ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಬಾಡಿಸ್ಕೋಬೇಕು ಅಂತ ಹೇಳಿದರೆ ಸುಮಾರು ಒಂದು 8 ನಿಮಿಷ ಟೈಮ್ ತೊಗೊಳ್ತದೆ. ಅದಕ್ಕೆ ನಾನಿಲ್ಲಿ ಒಂದು 6 ರಿಂದ 8 ಎಸಳಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ನನ್ನ ಹತ್ರ ಧನಿಯಾ ಪೌಡರ್ ಅಂತೇಳಿ ಕೊರಿಯಂಡರ್ ಪೌಡರ್ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಸ್ವಲ್ಪ ರಫ್ಲಿ ಚಾಪ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಅದು ಒಂದು ಸಲ ಬಿಸಿ ತಾಗ್ಬಿಟ್ಟು ಅಂತ ಹೇಳಿದ ತಕ್ಷಣ ಅದು ಸ್ಮ್ಯಾಶ್ ಆಗಿಬಿಡ್ತದೆ. ಇದನ್ನು ನೀವು ಕ್ಯಾರಮೆಲ್ ಆಗಬೇಕು, ಆನಿಯನ್ ಅನ್ನೋದು ಫುಲ್ ಬ್ರೌನ್ ಆಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ಗೆ ಕನ್ವರ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಹಸಿ ಹಾಕಿಬಿಟ್ರೆ ಅಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಆ ಕಾರಣಕ್ಕೋಸ್ಕರ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ, ತಣ್ಣಗಾಗ್ಲಿಕ್ಕೆ ಬಿಡಿ. ಅದೇ ಪ್ಯಾನಿಗೆ ನಾವು ತುರಿದಿರುವಂಥದ್ದು ಕೊಬ್ಬರಿಯನ್ನು, ಅಂದರೆ ತೆಂಗಿನಕಾಯಿ ತುರಿನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಬ್ರೌನ್ ಆಗುವಷ್ಟು ಹುರಿಬೇಕು. ಎಲ್ಲದರಲ್ಲೂ ಇದು ಒಂದು ಮಸಾಲ ಕಂಪಲ್ಸರಿ ಇರ್ತದೆ ಗೋವಾದಲ್ಲಿ. ತುಂಬ ಜನದ ಮನೆಯಲ್ಲಿ ಈ ಒಂದು ಮಸಾಲ ಇದ್ದೇ ಇರ್ತದೆ. ಇದನ್ನು ನೀವು ಅಂದರೆ ವಟಾಣಿ ರೋಸ್ ಅಂತ ಹೇಳ್ತಾರೆ, ಚಣಾಚಿ ರೋಸ್, ಮೊಸರಾಚಿ ರೋಸ್, ಚೌಳಿಚೆ ರೋಸ್, ಸೊ ಎಲ್ಲದಕ್ಕೂ ಇದೇ ಒಂದು ಕಂಪಲ್ಸರಿ ಅಂತ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇದನ್ನು ಪರ್ಫೆಕ್ಟ್ಲಿ ಇದು ಸ್ವಲ್ಪ ಬ್ರೌನ್ ಆಗಿದೆ. ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊತೀನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಸ್ವಲ್ಪ ಗ್ರೇವಿಗೆ, ಅಂದರೆ ಚಿಕನ್ ಬಾಯ್ಲ್ ಆಗಲಿಕ್ಕೆ ನಾನಿಲ್ಲಿ ಅನಿಯನ್ನ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಅನಿಯನ್ನ ನೀವು ಫೈನ್ಲಿ ಚಾಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಟೊಮೆಟೊ ಹಣ್ಣನ್ನ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಲ್ಲಿ ಹುಳಿ ಅಂತ ಬೆರೆಸುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಚಿಕನ್ ಮ್ಯಾರಿನೇಟಿಗೆ ಲಿಂಬು ಹಣ್ಣಿನ ಹಾಕಿದ್ದೀವಿ. ಅದಕ್ಕೋಸ್ಕರ ನಾನು ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ. ಆ ನಂತರ ಒಂದು ಕಡಾಯಿ ಅಥವಾ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಚಾಪ್ ಏನು ಮಾಡಿದ್ದೀವಿ ಅದನ್ನು ಈರುಳ್ಳಿನ ನಾವಿಲ್ಲಿ ಹಾಕ್ಕೋಬೇಕು. ಇದನ್ನು ಕೂಡ ನೀವು ಅಂದರೆ ಒಂದು ಪಿಂಕಿಶ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಮತ್ತು ಇದಕ್ಕೆ ಯಾವುದೇ ಥರದ್ದು ನೀವು ಮತ್ತೆ ಅಡಿಷ್ನಲ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕಂತನೂ ಇಲ್ಲ. ಇದನ್ನ ತುಂಬ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಅಂದರೆ ಫ್ರೈ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ನಾನು ಅರ್ಧ ಚಾಪ್ ಮಾಡಿರುವಂಥದ್ದು ಟೊಮೆಟೊನ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬಾಯ್ಲರ್ ಚಿಕನ್ ಆಗಿರೋದಕ್ಕೋಸ್ಕರ ಇದು ಬೇಗನೆ ಬೆಂದು ಹೋಗುತ್ತೆ. ಇದು ಗ್ರೇವಿನ ತುಂಬ ಹೊತ್ತು ತನಕ ಕುದಿಸ್ತಾರೆ. ಕುದಿಸಿಬಿಟ್ಟು ಫ್ಲೆಶ್ ಎಲ್ಲ
ಕರಗಬೇಕು, ಅಂದರೆ ನೀರಲ್ಲಿ ಕರಗಿಬಿಟ್ಟು ಅದು ಗ್ರೇವಿಯಲ್ಲಿ ಕರಗಿಬಿಟ್ಟಾದ್ಮೇಲೆ ಅಂಥದ್ದು ಅದೊಂದು ರೋಸ್ ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನಾನು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಪ್ರತಿಯೊಂದು ನಾವಿಲ್ಲಿ ಮ್ಯಾರಿನೇಟೇಷನ್ಗೆ ಹಾಕಿದ್ದೀವಿ. ಅದಕ್ಕೋಸ್ಕರ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ 15 ಮಿನಿಟ್ಸ್ ತನಕ ಬೇಯಲಿಕ್ಕೆ ಇಟ್ಬಿಡಿ. ಯಾವುದೇ ಥರದ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಅದು ಬೇಯೋ ತನಕ ನಾವಿಲ್ಲಿ ಗ್ರೇವಿ ತಯಾರಿ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ಲಿ ಆಗಿ ತಣ್ಣಗಾಗಿದೆ. ನಾವು ಏನನ್ನ ರೋಸ್ಟ್ ಮಾಡಿ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಮಸಾಲಾನ, ನಾನಿಲ್ಲಿ ಸೂರ್ಯ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ಗೋವಾದಲ್ಲಿ ಫೇಮಸ್ ಒಂದು ಮಸಾಲ. ಸೂರ್ಯ ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಹಾಗೆ ಅರಿಶಿಣದ ಪುಡಿ ಪ್ರತಿಯೊಂದು ಇಲ್ಲಿ ಕಂಪಲ್ಸರಿ. ನಾವು ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಕಂಪ್ಲೀಟಾಗಿ ಚಿಕನ್ ಬಾಯ್ಲ್ ಆಗಿದೆ. ಇದಕ್ಕೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಫೈನ್ಲಿ ಪೇಸ್ಟ್ ಮಾಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಫೈನಾಗಿ ಪೇಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು. ಇದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು, ನಿಮಗೆ ನೀರು ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ. ನಾವು ಸ್ವಲ್ಪ ತಿಕ್ಕಾಗೆ ಇಟ್ಕೊಂಡಿದ್ದೆ. ನಾನಿಲ್ಲಿ ಗ್ರೇವಿನ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ನೀರು ಕನ್ಸಿಸ್ಟೆನ್ಸಿ ಬೇಕು ಆ ಹದದಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ನೀವು ಒಂದು 15 to 20 ಮಿನಿಟ್ಸ್ ತನಕ ಇದನ್ನ ಬೇಯಿಸ್ಕೊಳ್ಳಿ. ನೋಡಿ ಹೇಗೆ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಇದು ಕಂಪ್ಲೀಟ್ಲಿ ರೆಡಿ ಆಗಿದೆ. ಇದು ಈ ಸ್ಟೇಜಲ್ಲಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ 1 ನಿಮಿಷ ತನಕ ಮುಚ್ಚಿ ಬೇಯಿಸ್ಕೊಂಡ್ರೆ ಇದು ಕಂಪ್ಲೀಟ್ಲಿ ರೆಡಿ ಆಗಿದೆ. ನೋಡ್ಬೋದು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇವಾಗ ನಾವು ವಾಯ್ಸ್ ಓವರ್ ಕೊಡುವಾಗ ಕೂಡ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು, ಅಷ್ಟು ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನಾನಿಲ್ಲಿ 2 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದು ಅಂದರೆ ಆಮ್ಲೆಟ್ ಮಾಡ್ಕೋಬೇಕು. ಆಮ್ಲೆಟ್ ಕೂಡ ಕಂಪಲ್ಸರಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನಾನು ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೀಟ್ ಮಾಡ್ತೀರಾ ಅಷ್ಟು ಫ್ಲಫಿಯಾಗಿ ಆಮ್ಲೆಟ್ ಬರ್ತದೆ, ಚೆನ್ನಾಗಿ ಬರ್ತದೆ. 2 ಆಮ್ಲೆಟಲ್ಲೂ ಮೋರ್ ದೆನ್ 2 ರಿಂದ 3 ಜನ ಚೆನ್ನಾಗಿ ತಿನ್ಬೋದು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ನಾನು ಹಾಕ್ಕೊಂಡು ಇದನ್ನ ಮತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಹೇಳ್ದಾಗಲೇ ಇದನ್ನು ನೀವು ಎಷ್ಟು ಬೀಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಆಮ್ಲೆಟ್ ಬರ್ತದೆ. ನೋಡಿ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು, ಆಯಿಲ್ ಇಲ್ಲದೆ ಬಟರ್ನ ಹಾಕಿಬಿಟ್ಟು ನೀವು ಇದನ್ನ ಆಮ್ಲೆಟ್ನ ಮಾಡ್ಕೋಬೋದು. ಯಾವಾಗಲೂ ನಾವು ವೀಡಿಯೋ ಮಾಡುವಾಗ ನಂದು ಯಾವುದು ಪರ್ಫೆಕ್ಟಾಗಿ ಬರಲ್ಲ. ನೋಡ್ಬೋದು ಆಮ್ಲೆಟು ಹರಿದೋಗಿದೆ, ಅಂದರೆ ಆಮ್ಲೆಟ್ಟು ರೌಂಡಾಗಿ ಶೇಪಲ್ಲಿ ಬರಲಿಲ್ಲ. ಫರ್ಗೆಟ್ ಇಟ್, ಯಾರಿಗೆ ಬೇಕು ಹೊಟ್ಟೆಗೆ ಹೋಗುವಂಥದ್ದು. ಮತ್ತು ಅದನ್ನು ನಾನು ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ನನಗೆ ಗೋವಾದಲ್ಲಿ ಯಾವ ಥರ ಪ್ಲೇಟಿಂಗ್ ಮಾಡಿಕೊಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಪ್ಲೇಟ್ ತೊಗೊತಾರೆ, ಅದರಲ್ಲಿ ನಿಮ್ಗೆ ಒಂದು ಸಣ್ಣ ಪ್ಲೇಟಲ್ಲಿ ಫಸ್ಟಿಗೆ ಆಮ್ಲೆಟ್ ಹಾಕ್ತಾರೆ. ಆಮೇಲೆ ನೀವು ಏನು ಚಿಕನ್ ಕರಿ ಮಾಡಿರ್ತೀರಲ್ಲ ಅದನ್ನ ಸ್ವಲ್ಪ ಹಾಕ್ತಾರೆ. ಚಿಕನ್ ಪೀಸ್ ಇಷ್ಟ ಹಾಕಲ್ಲ ಆ್ಯಕ್ಚುಲಿ. ಒಂದು ಪೀಸ್ ಸಿಗೋದು ತುಂಬ ಕಷ್ಟನೇ ಆಗಿರ್ತದೆ, ಯಾಕಂದರೆ ಮ್ಯಾಶ್ ಆಗಿ ಹೋಗಿಬಿಟ್ಟಿರ್ತದೆ. 1 ರಿಂದ 2 ಪೀಸು. ಆಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು, ಇದು ಒಂದು ಕಡಕ್ ಪಾವ್ ಅಂತೇಳಿ ಹೇಳ್ತಾರೆ. ಪಾವಲ್ಲಿ ತುಂಬ ವೆರೈಟಿ ಇದೆ. ಒಂದು ಕಡಕ್ ಪಾವ್ ಮತ್ತು ಸಾಫ್ಟ್ ಪಾವ್ ಅಂತಲೂ ಇದೆ. ಇದು ಬಂದುಬಿಟ್ಟು ಕಡಕ್ ಪಾವ್. ಇದು ಪೋಯಿ ಒಟ್ಟಿಗೆ ಕೂಡ ತಿಂತಾರೆ. ನಾನು ಅದಕ್ಕೆ ಏನಂತ ಹೇಳ್ತಾರೆ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ನನಗೆ ಆ ದಿನ ಸಿಕ್ಕಿರಲಿಲ್ಲ ಇದು, ಅದಕ್ಕೋಸ್ಕರ ನಾನು ಪಾವ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಲೆಮನ್ನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ನನ್ನ ಬಾಯಲ್ಲಿ ಇಷ್ಟು ನೀರು ಬರ್ತಾ ಇದೆ, ನಾನು ಯಾವಾಗ ತಿಂದಿದ್ದೀನಿ ಅಂತ ಹೇಳಿಬಿಟ್ಟು. ನನ್ನ ಎಕ್ಸ್ಪ್ರೆಷನ್ ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಗೋವಾದಲ್ಲಿ ನೀವು ಯಾವಾಗಾದರೂ ಗೋವಾಗೆ ಬಂದರೆ ಪ್ರತಿಯೊಂದು ಸ್ಟ್ರೀಟಲ್ಲೂ ಈ ಸ್ಟ್ರೀಟ್ ಫುಡ್ ಕಾರ್ಟಲ್ಲಿ ನಿಮಗೆ ಈ ಒಂದು ರೆಸಿಪಿ ಸಿಗ್ತದೆ. ರಸ್ ಆಮ್ಲೆಟ್ ಅಂತ ಹೇಳ್ತಾರೆ. ಪ್ರತಿಯೊಂದು ಫೇಮಸ್ ಆಗಿರುವಂಥದ್ದು ಇದು ಸ್ಟ್ರೀಟ್ ಫುಡ್. ತುಂಬ ಚೆನ್ನಾಗಿ ಬಂದಿತ್ತು. ಸೇಮ್ ಹೇಗೆ ಸ್ಟ್ರೀಟ್ ಸ್ಟೈಲಲ್ಲೇ ಮಾಡ್ತಾರೆ ಅದೇ ಥರ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಮನೇಲಿ ಮಾಡ್ಕೊಳ್ಳಿ. ನಾನ್ ವೆಜ್ ಇಷ್ಟ ಯಾರಿಗೆಲ್ಲ ಇದೆ ಅವರಿಗೆ ಇದು ತುಂಬಾ ಇಷ್ಟವಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಲೈಕಿಗಿಂತ ನನ್ನ ಫುಲ್ ದಿನ ಒಂದು ಫುಲ್ಫಿಲ್ ಆಗುತ್ತೆ. ಥ್ಯಾಂಕ್ ಯು.